ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಕಪಿಲಾ ನದಿಯ ತೀರದಲ್ಲಿ ಇರುವ ಈ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ದೇವಾಲಯದ ಮುಖ್ಯ ದೇವರಾದ ಶ್ರೀಕಂಠೇಶ್ವರ ಅವರು ವಿಶ್ವವನ್ನು ರಕ್ಷಿಸಲು ಹಾಲಾಹಲ ವಿಷವನ್ನು ಸೇವಿಸಿದ ಕಾರಣ ನಂಜುಂಡೇಶ್ವರ ಅಥವಾ ನಂಜುಂಡ ಎಂದು ಪ್ರಸಿದ್ಧರಾಗಿದ್ದಾರೆ. ಈ ದೇವಾಲಯದ ಮೂಲವು ಕ್ರಿಸ್ತಶಕ 10-11ನೇ ಶತಮಾನಕ್ಕೆ ಸೇರಿದ್ದು, ಗಂಗರು ಅಥವಾ ಚೋಳರು ಇದರ ಪ್ರಾರಂಭಿಕ ನಿರ್ಮಾಣವನ್ನು ಮಾಡಿದರೆಂದು ನಂಬಲಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿದೆ. 9 ಅಂತಸ್ತಿನ ಬೃಹತ್ ಗೋಪುರವನ್ನು ಮೈಸೂರಿನ ಕೃಷ್ಣರಾಜ ಒಡೆಯರ ಪತ್ನಿ ದೇವರಾಜಮ್ಮಣ್ಣಿ ನಿರ್ಮಿಸಿದರು. ಇದು ಎತ್ತರವಾದ ಗೋಪುರಗಳು, ಸುಂದರ ಶಿಲ್ಪಗಳು ಮತ್ತು ವಿಶಾಲ ಪ್ರಾಂಗಣವನ್ನು ಹೊಂದಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಋಷಿ ಗೌತಮರು ಪ್ರತಿಷ್ಠಾಪಿಸಿದ ಶಿವಲಿಂಗವಿದೆ ಎಂದು ದಕ್ಷಿಣ ಭಾರತದ ಪ್ರಮುಖ ಶಿವ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಭಕ್ತರು ಶಾರೀರಿಕ ಮತ್ತು ಆತ್ಮಿಕ ಶುದ್ಧಿಗಾಗಿ ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ಶ್ರೀಕಂಠೇಶ್ವರರನ್ನು ರೋಗ ನಿವಾರಕ ದೇವರಾಗಿ, ದೇವಾಲಯದ ತೀರ್ಥವನ್ನು ಔಷಧಿ ಎಂದು ನಂಬಲಾಗುತ್ತದೆ. ಅಲ್ಲದೆ ಮತ್ತೊಂದು ದೇವಾಲಯವಾದ ಪರಶುರಾಮ ಕ್ಷೇತ್ರಕ್ಕೆ ಭೇಟಿ ನೀಡದೆ ನಂಜನಗೂಡಿನ ತೀರ್ಥಯಾತ್ರೆ ಪೂರ್ಣಗೊಳ್ಳುವುದಿಲ್ಲ ಎಂಬ ನಂಬಿಕೆ ಇದೆ. ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದ ಸಮೀಪದಲ್ಲೇ ಕಪಿಲಾ ನದಿಯ ತೀರದಲ್ಲಿ ಈ ದೇವಾಲಯವಿದೆ. ಇದು ನಂಜನಗೂಡು ಯಾತ್ರೆಯ ಅವಿಭಾಜ್ಯ ಭಾಗವಾಗಿದೆ. ಪರಶುರಾಮರು ತಮ್ಮ ತಾಯಿಯ ಶಿರಚ್ಛೇದನದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಮನಸ್ಸಿನ ಶಾಂತಿಯನ್ನು ಪಡೆದ ಸ್ಥಳ ಇದು. ಈ ಸ್ಥಳದಲ್ಲಿ ಪರಶುರಾಮನು ಆಕಸ್ಮಿಕವಾಗಿ ಶಿವನ ತಲೆಗೆ ಕೊಡಲಿಯಿಂದ ಹೊಡೆದರು. ನಂತರ ಶಿವನು ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ತಪಸ್ಸು ಮಾಡುವಂತೆ ಪರಶುರಾಮರಿಗೆ ಹೇಳಿದರು. ಈ ಕ್ಷೇತ್ರಕ್ಕೆ ಪರಶುರಾಮ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ. ಪರಶುರಾಮರ ದರ್ಶನದ ನಂತರ ಅಲ್ಲಿ ಸಿಗುವ ಉಪ್ಪು ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಕಪಿಲಾ ನದಿಗೆ ನಮ್ಮ ಇಚ್ಛೆಗಳೇನಿದ್ದರೂ ಅದನ್ನು ಪ್ರಾರ್ಥಿಸಿಕೊಂಡು ಆ ನದಿಯಲ್ಲಿ ಬಿಡಬೇಕು. ಇದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ.